ಸಂಬಂಧ ಯಾವ್ದೇ ಅಲ್ಲಿವರೆಗೂ ನನಗ್ ಮರ್ಯಾದೆ ಸಿಗುತ್ತಲ್ಲ, ಅಲ್ಲಿವರೆಗೂ ಯಾವಾಗ ಮರ್ಯಾದೆ ಕಡಿಮೆ ಆಗುತ್ತಲ್ಲ ನನ್ನ ಜೀವನದಾಗಿಂದ ಕಿತ್. ಫ್ರೆಂಡ್ಸ್, ಈ ಫ್ರೀ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ, ಯಾವ ತರ ಕ್ರಿಯೇಟ್ ಮಾಡೋದಪ್ಪ ಬನ್ನಿ ನೋಡೋಣ. ಹೊಸದಾಗಿ ನಮ್ಮ ಚಾನಲ್ಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ತಪ್ಪದೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕಪ್ಪ ಅಂದರೆ ಆಲ್ ಮೆಟೀರಿಯಲ್ ಲಿಂಕ್ ಅಲ್ಲೇ ಸೆಂಡ್ ಮಾಡಿರ್ತೀನಿ ಮತ್ತು ಫಾಂಟ್ಸ್ ಐತಿ ಲಿಂಕ್ ಸೆಂಡ್ ಮಾಡಿರ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಅಲರ್ಟ್ ಮೋಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಆಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವ ಥರ ಆ ಥರ ವಿಡಿಯೋ ಮಾಡಿ ಹಾಕ್ತೀನಿ. ಟೆಸ್ಟ್ ಐತಿ ಆ್ಯಡ್ ಮಾಡಿಕೊಟ್ಟಿರ್ತೀನಿ. ಟೆಸ್ಟ್ ಮತ್ತು ಇವೆಲ್ಲ ಆ್ಯಡ್ ಮಾಡಿಕೊಟ್ಟಿರ್ತೀನಿ. ಮತ್ತೊಳ್ಳೆ ಇಲ್ಲೇ ಕೂಡ ಎಫೆಕ್ಟು ಕೂಡ ಕೊಟ್ಟಿರ್ತೀನಿ ಮತ್ತು ಸಿಸಿ ಲೇಯರ್ ಕೊಟ್ಟಿರ್ತೀನಿ. ಈ ಬಿಟಿ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಯಾವುದಪ್ಪ ಅಂದ್ರೆ ವಿಡಿಯೋ, ನಾ ಈ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ನಿಮ್ಗೆ ಬೇಕಾಗಿರೋ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಎಷ್ಟಾಗಿರೋ ಫಾಟನ್ನು ಕಟ್ ಮಾಡಿಕೊಂಡು ಎಂಡಿ ಬಂದು ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಕ್ಲಿಪ್ ಮೇಲೆ ಟೈಮಿಂಗ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಬಂದು ಇವನು ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಕೆಳಗೆ ಇಲ್ಲಿ ಎಫೆಕ್ಟ್ ಕೂಡ ಇಲ್ಲೇ ಕೊಟ್ಟಿರ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಡಿ. ಆಮೇಲೆ ಬ್ಯಾಕಿ ಬಂದು ಅದೇ ಥರ ಇದೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಅದೇ ಥರ ಇಲ್ಲೊಂದು ನಾ ಯಾವ ಥರ ಮಾಡ್ತಾ ಇದ್ದೀನಲ್ಲ ಆ ಥರ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್. ಇಷ್ಟ ಆದಮೇಲೆ ರೆಡಿ ಆದಮೇಲೆ ಇವು 4 ವೈಟ್ ಇಮೇಜ್ ಇದಾವಲ್ಲ, ಸಾರಿ ಫ್ರೆಂಡ್ಸ್, ವೈಟ್ ಇಮೇಜ್ ಇದಾವಲ್ಲ ಡೆಲಿಟ್ ಮಾಡಿ. ಡೆಲಿಟ್ ಮಾಡಿದ್ಮೇಲೆ ಸಾರಿ ಫ್ರೆಂಡ್ಸ್, ಡಿಲೀಟ್ ಮಾಡಿದ್ಮೇಲೆ ಸಿಸಿ ಲೇಯರನ್ನು ಮೇಲೆ ತೊಗೊಂಬಂದು ಇದನ್ನು ಕೂಡ ಮೇಲೆ ತೊಗೊಂಬಂದಾದ್ಮೇಲೆ ಫ್ರೆಂಡ್ಸ್, ಇದನ್ನು ಮೇಲ್ ಕಡೆ ತೊಗೊಂಬಂದಾದ್ಮೇಲೆ ಎಷ್ಟು ಅದು ಫ್ರೆಂಡ್ಸ್. ಯಾವ ಥರ ಲೋಗೋ ಹಾಕ್ಕೋಬೇಕಪ್ಪ ಅಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, 4 ನೋಡಿ ಹಾಕೊಂಡಾದ್ಮೇಲೆ ಫಾಂಟ್ಸ್ ಅತಿ ಸೆಲೆಕ್ಟ್ ಮಾಡಿಕೊಂಡು ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಬ್ಯಾಕ್ಗ್ರೌಂಡ್ ರಿಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಥರ ಸಣ್ಣದಾಗಿ ಮಾಡಿಕೊಂಡು ಎಷ್ಟಾಗಿರೋ ಫೋಟೋನು ಕಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಯಾವ ಥರ ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ ಶೇರ್ ಮಾಡಿ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಿಗೆ ಯಾವ ಕ್ವಾಲಿಟಿ ಸೂಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ಗೆ ಇದು ಕ್ವಾಲಿಟಿ ಸೂಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡ್ಕೊಂಡಾದ್ಮೇಲೆ ಫುಲ್ 100 ಆಗುತ್ತೆ. 100 ಆದಮೇಲೆ ಸೇವ್ ಅಂತ ಬರುತ್ತೆ. ಸೇವ್ ಮಾಡ್ಕೊಂಡ್ರೆ ಗ್ಯಾಲರಿಗೂ ಸೇವ್ ಇರುತ್ತೆ. ಮತ್ತು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದೆ ಬರೋ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಜಲ್ದಿ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತಪ್ಪದೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕಪ್ಪ ಅಂದ್ರೆ ಆಲ್ ಮೆಟೀರಿಯಲ್ ಲಿಂಕ್ ಅಲ್ಲೇ ಸೆಂಡ್ ಮಾಡಿರ್ತೀನಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕೆಳಗಡೆ
ಮೆನ್ಷನ್ ಮಾಡಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಳಗೆ ಸಿಗೋಣ ಫ್ರೆಂಡ್ಸ್, ಬಾಯ್.